6.5 ಕೋಟಿ ರೂಪಾಯಿ ಮೊತ್ತದ ಸುಮಾರು 23 ಕಾಮಗಾರಿಗಳನ್ನು ಒಟ್ಟಿಗೆ ಟೆಂಡರ್ ಕರೆದಿರುವುದರ ವಿರುದ್ಧ ನ್ಯಾಯಾಲಯಕ್ಕೆ 23/9/2022ರಂದು ಅರ್ಜಿ ಸಲ್ಲಿಸಿದೆವು. ಅಕ್ಟೋಬರ್ 13ರಂದು ನ್ಯಾಯಾಲಯ ನಮಗೆ ಸ್ಟೇ ನೀಡಿದೆ ಎಂದು ಕಾರವಾರ ತಾಲೂಕಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಾಧವ ನಾಯಕ್ ಹೇಳಿದರು. ಶನಿವಾರ ಕಾರವಾರದ ಜಿಲ್ಲಾ ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾರವಾರದ ಗುತ್ತಿಗೆದಾರರು ಇಂದು ಕೆಲಸವಿಲ್ಲದೆ ಮಾಡಿದ ಕಾಮಗಾರಿಗಳ ಬಿಲ್ ಪಾಸ್ ಆಗದೆ ಒದ್ದಾಡ್ತಿದ್ದೇವೆ. ಬಂದ ಅನುದಾನಗಳೆಲ್ಲ ಪ್ಯಾಕೇಜ್ ಆಗ್ತಿವೆ. ಕಾರವಾರದ ಶಾಸಕಿಯವರೇ ತಮ್ಮ ಲೆಟರ್ ಹೆಡ್ನಲ್ಲಿ ಇಂತಹ ಸಂಸ್ಥೆಗೆ ಪ್ಯಾಕೇಜ್ ಮಾಡಿ ಕಾಮಗಾರಿ ಮಾಡಿ ಎಂದು ಪತ್ರ ನೀಡುತ್ತಿದ್ದಾರೆ. ಒಂದು ಕಡೆ ವ್ಯವಹಾರ ಮಾಡಲು ಅನುಕೂಲವಾಗುವಂತೆ ಪ್ಯಾಕೇಜ್ ಟೆಂಡರ್ ಮಾಡುತ್ತಿರುವುದರಿಂದ ಸ್ಥಳೀಯ ಗುತ್ತಿಗೆದಾರರು ಬೀದಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಶಾಸಕರು, ಸಚಿವರು ಜಿಲ್ಲಾಡಳಿತಕ್ಕೆ ಮನವಿ ನೀಡಿದ್ರೂ ಸ್ಪಂದನೆ ದೊರಕದೇ ಇದ್ದಾಗ ಅನಿವಾರ್ಯವಾಗಿ ನ್ಯಾಯಾಲಯದ ಮೆಟ್ಟಿಲೇರಬೇಕಾಗಿ ಬಂದಿದೆ. ಮಾಧ್ಯಮದವರ ಸ್ವಾತಂತ್ರ್ಯ ಕಸಿದುಕೊಳ್ಳುವ ವ್ಯವಸ್ಥೆ ಕೂಡ ಇಂದು ನಡೆಯುತ್ತಿದೆ. ಡಿಯುಡಿಸಿಯಿಂದ ಮೊದಲು ಒಂದು ಪ್ಯಾಕೇಜ್ ಮಾಡಿ ಟೆಂಡರ್ ಕರೆದಿದ್ರು. ಈ ಟೆಂಡರ್ಗೆ ನಮಗೆ ನ್ಯಾಯಾಲಯದಿಂದ ಈಗಾಗಲೇ ತಡೆಯಾಜ್ಞೆ ದೊರೆತಿದೆ. 100 ಲಕ್ಷ ರೂಪಾಯಿ ಮಿಕ್ಕಿದ ಯಾವುದೇ ಕಾಮಗಾರಿಗಳನ್ನು ಪ್ಯಾಕೇಜ್ ಮಾಡಬಾರದು ಎಂದು 11/5/2022ಕ್ಕೆ ಸರ್ಕಾರ ಆದೇಶ ಮಾಡಿದೆ. ನಂತರ 15/7/2020ಕ್ಕೆ ಬೆಂಗಳೂರಿನ ಉಚ್ಚ ನ್ಯಾಯಾಲಯ ಈ ಆದೇಶ ಎತ್ತಿ ಹಿಡಿದಿದೆ. ಆದರೂ ಬೇರೆ ಬೇರೆ ಕಾಮಗಾರಿ ಒಟ್ಟುಗೂಡಿಸಿ ಒಂದೇ ಹೆಸರಿನಲ್ಲಿ ಟೆಂಡರ್ ಕರೆಯುವ ಮೂಲಕ ಅನ್ಯಾಯ ಮಾಡ್ತಿದ್ದಾರೆ. ಮೊದಲು ಒಂದು ಟೆಂಡರ್ ಕರೆದಿದ್ರು ಡಿಯುಡಿಸಿಯಲ್ಲಿ ಪ್ಯಾಕೇಜನ್ನು ಕರೆದಾಗ ನಾವು ಆ ಟೈಮಿಗೂ ಸಹಿತ ನ್ಯಾಯಾಲಯಕ್ಕೆ ಹೋಗಿ ಅದಕ್ಕೆ ನಮಗೆ ಸ್ಟೇ ಸಿಕ್ಕಿದೆ. ಅದಾದ ನಂತರ ಮತ್ತೆ ಯಾವುದೇ ಕಾಮಗಾರಿಗಳು ಸಹಿತ ಪ್ಯಾಕೇಜ್ ಮಾಡಬಾರ್ದು ಅಂತೇಳಿ ಸರ್ಕಾರ ಒಂದು 11/5/2022ಕ್ಕೆ 100 ಲಕ್ಷಕ್ಕಿಂತ ಮಿಕ್ಕಿ ಯಾವುದೇ ಕಾಮಗಾರಿಗಳನ್ನು ಪ್ಯಾಕೇಜ್ ಮಾಡಬಾರ್ದಂತ ಒಂದು ಆದೇಶ ಮಾಡಿತು. 15/7/2022ಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರು ಆ ಆದೇಶವನ್ನು ಸರ್ಕಾರ ಆದೇಶವನ್ನೇ ಎತ್ತಿಡಿತು. ಆದಾಗ್ಯೂ ಸಹಿತ ಕ್ಯಾರೆಯಿಂದ ಇವರೆಲ್ಲರೂ ಪ್ಯಾಕೇಜ್ ಮಾಡುವಂಥದ್ದು ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕೆಲವು ಕಡೆ ಪ್ಯಾಕೇಜ್ ಅಂತ ಹೇಳುವ ವರ್ಡ್ ಯೂಸ್ ಮಾಡೋದಿಲ್ಲ. ಆದರೆ ಪ್ಯಾಕೇಜ್ ಅಂದರೆ ಕಾಮಗಾರಿಗಳು ಬೇರೆ ಬೇರೆ ಕಾಮಗಾರಿಗಳನ್ನು ಒಟ್ಟುಗೂಡಿಸಿ ಅದು ಒಂದೇ ಹೆಸರಿನಲ್ಲಿ ಟೆಂಡರ್ ಕರೆಯುವಂಥ ಒಂದು ಕುತಂತ್ರವನ್ನು ಮಾಡಿ ನಮಗೆ ಮೋಸ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ನಮಗೆ ಅನ್ಯಾಯ ಆಗ್ತಾ ಇದೆ. ಸುಮಾರು ಒಂದು 6.5 ಕೋಟಿ ರೂಪಾಯಿದು ನಮ್ಮ ಕಾರವಾರ ಕಾಮಗಾರಿ. ಆದರೆ ಬೇರೆ ಬೇರೆ ಕಾಮಗಾರಿಗಳನ್ನು ಒಟ್ಟುಗೂಡಿಸಿ ನೀವೇನು ಮಾಡ್ತಾ ಇದ್ದೀರಲ್ಲ ಅದು ತಪ್ಪು. ಅದು ಸರ್ಕಾರ ಸುತ್ತೋಲೆಗಳ ಪ್ರಕಾರವೂ ತಪ್ಪು, ನ್ಯಾಯಾಲಯದ ಆದೇಶದ ಪ್ರಕಾರವೂ ತಪ್ಪು, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ. ಹಾಗಾಗಿ ಅದು ಮಾಡಿದ್ದಾರೆ. ಹೀಗಾಗಿ ಈ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಪ್ಯಾಕೇಜ್ ಮಾಡಲು ಪರವಾನಗಿ ನೀಡಿರುವ ಪತ್ರದಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ಆಂತರಿಕ ಹಾಗೂ ಆರ್ಥಿಕ ಸಲಹೆಗಾರ ಡಾಕ್ಟರ್ ಸೋಮನಾಥ್ ಸಹಿ ಇದೆ. ಆದರೆ ಮೇಲ್ಗಡೆ ಇವರಿಂದ ಎಂದು ಇರುವಲ್ಲಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಲೋಕೋಪಯೋಗಿ ಇಲಾಖೆ ಬೆಂಗಳೂರು ಎಂದಿದೆ. ಹೀಗಾಗಿ ಈ ಪತ್ರದ ಬಗ್ಗೆ ನನಗೆ ಸಂಶಯವಿದೆ. ಸೋಮನಾಥ್ ಎನ್ನುವರು ಕಾರವಾರ ತಾಲೂಕಾ ಪಂಚಾಯತ್ನಲ್ಲಿ ಇಒ ಆಗಿದ್ರು. ಆ ಸಮಯದಲ್ಲಿ ರೂಪಾಲಿ ನಾಯ್ಕ್ ಅವರು ತಾಲೂಕಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಒಬ್ಬ ರಾಜ್ಯ ಮಟ್ಟದ ಅಧಿಕಾರಿ ಕೇಂದ್ರ ಸ್ಥಾನ ಬಿಟ್ಟು ವಿವಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಗ್ಗೆ ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿ ಮಾಹಿತಿ ಕೇಳಿದೆ. ರಜೆ ತೆಗೆದುಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದ್ರು. ಈ ಬಗ್ಗೆ ತನಿಖೆಗಾಗಿ ಸರ್ಕಾರಕ್ಕೆ ಮುಂದೆ ಲಿಖಿತವಾಗಿ ಕೂಡ ಮನವಿ ಮಾಡಲಿದ್ದೇನೆ ಎಂದರು. ನಮ್ಮ PWD ಲೋಕೋಪಯೋಗಿ ಇಲಾಖೆಯಲ್ಲಿ ಆಂತರಿಕ ಆರ್ಥಿಕ ಸಲಹೆಗಾರ ಅಂತೇಳಿದೆ. ಡಾಕ್ಟರ್ ಸೋಮನಾಥ್ ಹೆಸರು ಅವರ ಸಹಿ ಇರುವ ಒಂದು ಈ ಕಾಮಗಾರಿಗಳಿಗೆ ಒಂದು ಲೀಸ್ಟ್ ಹಚ್ಚಿ ಪ್ಯಾಕೇಜ್ ಮಾಡೋ ಸಲುವಾಗಿ ಕೊಟ್ಟಂಥ ಒಂದು ಪರವಾನಿಗೆ. ಇಲ್ಲಿ ಮೇಲೇನು ಹೆಸರಿದೆ ಅಂತ ಹೇಳಿದ್ರೆ ಇವರಿಂದ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಲೋಕೋಪಯೋಗಿ ಇಲಾಖೆ ಬೆಂಗಳೂರು. ಆದರೆ ಇಲ್ಲಿ ಸಹಿ ಇರೋದು ಡಾಕ್ಟರ್ ಸೋಮನಾಥ್ ಆಂತರಿಕ ಆರ್ಥಿಕ ಸಲಹೆಗಾರರು ಲೋಕೋಪಯೋಗಿ ಇಲಾಖೆ. ಆದರೆ ಇಲ್ಲಿ ಯಾರ್ದು ಹೆಸರಿರ್ತದೆ ಅವ್ರದ್ದು ಫಾರ್ ಹಾಕಿ ಸಹಿ ಮಾಡಿದ್ರೆ ಅದು ಒಂದು ಲೆಕ್ಕ ಬೇರೆ ಆಗಿತ್ತು. ಆದರೆ ಇವರ ಅಧಿಕಾರ ಏನಿದೆ ಆ ಅಧಿಕಾರದ ಒಂದು ಹುದ್ದೆಯ ಹೆಸರು ಹಾಕಿ ಇವರು ಅವರ ಹೆಸರಿನಲ್ಲಿ ಲೆಟರ್ ಮಾಡ್ತಾರೆ ಅಂತ ಹೇಳಿದ್ರೆ ನನಗೆ ಇದ್ರ ಮೇಲೆ ಸಂಶಯ ಬರ್ತದೆ. ಇದು ನಾನು ಕಾನೂನು ಪ್ರಕಾರ ಮುಂದೆ ಪ್ರಕರಣವನ್ನು ದಾಖಲಿಸುವ ಒಂದು ವಿಚಾರವನ್ನು ಸಹಿತ ನಾನು ಮಾಡ್ತಾ ಇದ್ದೇನೆ. ಈ ಸೋಮನಾಥ ಯಾರು ಅಂತ ಹೇಳಿದರೆ ಈಗ ನೋಡಿ, ಹರಿಹರ ಸಾಹಿತ್ಯ ಅಂತ ಹೇಳಿ ಒಂದು ಬರ್ತದೆ. ಹರಿಹರ ಕಿತಾಪತಿನೋ ಒಂದು ಇದು ಬರ್ತದೆ. ಹಾಗೆ ಇದು ಸೋಮನಾಥನ ಕಿತಾಪತಿ ಇದು ಕೊಟ್ಟಂತ. ಇಲ್ಲಿ 40% ಆಗುವ ಕಾರಣ ನಮ್ಮ ಕರ್ನಾಟಕದಲ್ಲಿ ಕಾರವಾರದಿಂದ ಉದ್ಭವ ಆಗಲಿಕ್ಕೂ ಕಾರಣ ಇಲ್ಲಿ ಪರ್ಸೆಂಟೇಜು ಮತ್ತು ಬೇರೆ ಬೇರೆ ಕಾರಣಗಳಿಗಾಗಿ ಈ ಸೋಮನಾಥ ಮೂಲ ಇದ್ದಾನೆ. ಈ ಸೋಮನಾಥನಿಗೆ ಮೊದಲು ಅಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬೇಕು, ಇಲ್ಲ ಆಮೇಲೆ ಕಾನೂನು ಕಾರ್ಯವಾಹಿ ಮಾಡಬೇಕು.
ಇಲ್ಲದೆ ಹೋದರೆ ಆ ಅಧಿಕಾರಿಯಿಂದಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನದಲ್ಲಿಟ್ಕೊಂಡು ಅವರಿಗೆ ಬೇರೆ ಕಡೆ ವರ್ಗಾವಣೆ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ನಾನು ಹೇಳಿದಂಥ ಏನು ಆರೋಪ ಮಾಡಿದಂಥ ಏನು ಆರೋಪಗಳಿದ್ದಾವೆ ಸತ್ಯನೋ ಸುಳ್ಳು ಅಂತ ಹೇಳಿ ನೀವು ತನಿಖೆ ಮಾಡಿ. ಈ ವಿಷಯವನ್ನು ಸಹಿತ ನಾನು ಸಂಬಂಧಪಟ್ಟ ಇಲಾಖೆಗಳಿಗೆ ತನಿಖೆಗಾಗಿ ನಾನು ಲಿಖಿತವಾಗಿ ಮುಂದೆ ಕೊಡುವನಿದ್ದೇನೆ. 40% ಕಮಿಷನ್ ಆರೋಪ ಮಾಡಿದ್ದಕ್ಕಾಗಿ ನಮಗೆ ಮರಳನ್ನ ನೀಡಲು ಕೂಡ ಸರ್ಕಾರ ಮೀನಾಮೇಷ ಮಾಡ್ತಿದೆ. ಸಮಯಕ್ಕೆ ಸರಿಯಾಗಿ ಹಣ ನೀಡದೆ ಹೋದ್ರೆ ನಾವು 18% ಬಡ್ಡಿ ಹಾಕೋದ್ರಿಂದ ನಾವು ಖರೀದಿಸುವ ಸಿಮೆಂಟ್ ಹಾಗೂ ಸ್ಟೀಲ್ ಏಜೆನ್ಸಿಯವರು ನಮಗೆ ಪತ್ರ ನೀಡಿದ್ದಾರೆ. 2-3 ವರ್ಷ ಬಿಲ್ ಪೆಂಡಿಂಗ್ ಇರೋದ್ರಿಂದ ನಾವು ಎಲ್ಲ ಗುತ್ತಿಗೆದಾರರು ಸಮಸ್ಯೆಯಲ್ಲಿದ್ದೇವೆ ಎಂದರು. ಇಲ್ಲಿ ಈ ಒಂದು 40% ಇದೇನು ಮಾಡಿದ್ದೇವಲ್ಲ, ಆರೋಪ ಮಾಡಿದ್ದೇವಲ್ಲ, ಆ ಒಂದು ಕಾರಣಕ್ಕಾಗಿ ನಮಗೆ ಇಲ್ಲಿ ಫಂಡ್ ಕೊಡಲಿಕ್ಕೂ ಸಹಿತ ಸರ್ಕಾರ ಮೀನಾಮೇಷ ಮಾಡ್ತಾ ಇದೆ ಅಂತ ಹೇಳುವಂಥದ್ದು ಸಹಿತ ನಮಗೆ ತಿಳಿದು ಬಂದಿದೆ. ಇದು ಸರ್ಕಾರ ಈ ರೀತಿ ಮಾಡಬಾರ್ದು. ನಾವು ಗುತ್ತಿಗೆದಾರರು, ನಾವು ಎಲ್ಲಿಂದೋ ಸಾಲ ಕಾಡ ಮಾಡಿದಂತೆ ಕೆಲಸ ಮಾಡ್ತೇವೆ. ಈಗ ನಮಗೆ ಈ ಏಜೆನ್ಸಿಗಳೇನಿದ್ದಾವೆ, ನಾವು ಸಿಮೆಂಟು ಸ್ಟೀಲು ಏನು ತೊಗೊಳ್ತಾ ಇದ್ದೇವೆ, ಆ ಏಜೆನ್ಸಿಗಳು ನಮಗೆ ಲೆಟರ್ ಕೊಟ್ಟಿದ್ದಾರೆ, ನೀವು ನಮಗೆ ಸರಿಯಾದ ಟೈಮಿಗೆ ಹಣ ಪಾವತಿ ಮಾಡದೆ ಹೋದರೆ ನಿಮಗೆ 18% ಇಂಟ್ರೆಸ್ಟ್ ಹಾಕಿ ನಾವು ಆ ದುಡ್ಡನ್ನು ನಾವು ಇದು ಮಾಡಬೇಕಾಗ್ತದೆ. ಯಾಕಂದರೆ 2 ವರ್ಷ 3 ವರ್ಷ ಬಿಲ್ ಪೆಂಡಿಂಗ್ ಇದ್ದರೆ ಎಲ್ಲಿಂದ ನಾವು ದುಡ್ಡು ತರೋದು, ಎಲ್ಲಿ ದುಡ್ಡು ಕೆಲಸ ಮಾಡೋದು ಹೇಗೆ? ಹೀಗಾಗಿ ನಮಗೆ ಆರ್ಥಿಕವಾಗಿ ಬಹಳ ತೊಂದರೆಗಳಿದ್ದಾವೆ. ಈ ಸಂದರ್ಭದಲ್ಲಿ ಸಮೀರ್ ನಾಯ್ಕ್, ದೀಪಕ್ ಕುಡಾಲ್ಕರ್, ಎಲಿಶಾ ಎಲಿಕಪಾಟಿ, ಛತ್ರಪತಿ ಮಾಳ್ಸೇಕರ್, ಡಿಕೆ ನಾಯ್ಕ್, ಆನಂದ್ ನಾಯ್ಕ್, ರಾಜೇಶ್ ಶೇಟ್, ಅಶೋಕ್ ಮಾಳ್ಸೇಕರ್, ರಾಜೇಂದ್ರ ಅಂಚೇಕರ್, ಪ್ರಮೋದ್ ಸಾಗೇಕರ್, ನಿತಿನ್ ಕೊಳಂಬಕರ್, ಮನೋಜ್ ನಾಯ್ಕ್, ಪರಮಾನಂದ್ ನಾಯ್ಕ್, ಸುಮಿತ್ ಅಸ್ನೋಟಿಕರ್, ರೂಪೇಶ್ ನಾಯ್ಕ್, ರವೀಂದ್ರ ಕೇರ್ಕರ್, ರೋಹಿದಾಸ್ ಕೋಠಾರ್ಕರ್, ಸುನಿಲ್ ಸೈಲ್, ರಾಜಗೋಪಾಲ್ ಸಾಗೇಕರ್, ಸಿದ್ಧಾರ್ಥ್ ನಾಯ್ಕ್ ಶಿರ್ವಾಡ್ ಮುಂತಾದವರು ಉಪಸ್ಥಿತರಿದ್ದರು. Rajalakshmi Jewellers, Gold Jewelry 916 BIS Hallmark, Natural Diamond Jewelry, Natural Gemstones. Akarsha Fashion Jewelry, Silver Jewelry and Articles, Purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewellers. Get exciting offers on this Diwali. ಆತ್ಮೀಯರೇ, ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ? ಸ್ಥಳವನ್ನ ಹುಡುಕುತ್ತಿದ್ದೀರಾ? ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ ತಾಲೂಕಿನ ಸರ್ಪನ್ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ 1.5 ಕಿಲೋಮೀಟರ್ ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ. 3 ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ. 20 ಫೀಟ್ ಅಥವಾ 6 ಮೀಟರ್ ಅಗಲವಾದ ರಸ್ತೆ ಹೊಂದಿರುವ 2 ಎಕರೆ ಜಾಗದಲ್ಲಿ ಸುಸರ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು. ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ, ಶಾಲಾ ಕಾಲೇಜುಗಳು, ಪಟ್ಟಣ, ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 944 875 6049. ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ. 1935ರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಬಗೆಯ ಬಂಗಾರದಾಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ನಲ್ಲಿ ಮಾತ್ರ.
ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ನಲ್ಲಿ. ಹಿಂದೆ ಭೇಟಿ ನೀಡಿ. ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ. ಭುವನ ಲೇಡೀಸ್ ಬ್ಯೂಟಿ ಪಾರ್ಲರ್ ಅಂಡ್ ಫಿಶ್ ಸ್ಪಾ, ಕೊಟ್ಟಿನ ರೋಡ್, ಕಾರವಾರ. ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ ಆಫ್ ಸ್ಕಿನ್ ಕೇರ್, ಹೇರ್ ಕೇರ್, ಮೇಕಪ್ ಅಂಡ್ ಮೆಹಂದಿ ವರ್ಕ್. ಪ್ರತಿಯೊಬ್ಬ ಮಹಿಳೆಯರಿಗೆ ತಾವು ಸುಂದರವಾಗಿ ಕಾಣಬೇಕು ಎಂಬ ಆಸೆ ಇದ್ದೇ ಇರುತ್ತದೆ. ನಿಮ್ಮ ಸುಂದರ ಕನಸಿಗೆ ಸೌಂದರ್ಯದ ಟಚ್ ನೀಡಲು ಭುವನ ಲೇಡೀಸ್ ಬ್ಯೂಟಿ ಪಾರ್ಲರ್ ಅಂಡ್ ಫಿಶ್ ಸ್ಪಾಗೆ ಭೇಟಿ ನೀಡಿ. ನಮ್ಮಲ್ಲಿ ಫೇಶಿಯಲ್, ಬ್ಲೀಚ್, ವ್ಯಾಕ್ಸ್, ಮ್ಯಾನಿಕ್ಯೂರ್, ಪೆಡಿಕ್ಯೂರ್, ಹ್ಯಾಂಡ್ ಕ್ಲೀನಪ್, ಫಿಶ್ ಸ್ಪಾ, ಹೇರ್ ಸ್ಮೂಥಿಂಗ್, ಫುಲ್ ಬಾಡಿ ಬ್ಲೀಚ್, ಫುಲ್ ಬಾಡಿ ವ್ಯಾಕ್ಸ್, ಬ್ರೈಡಲ್ ಮೇಕಪ್, ನಾನ್ ಬ್ರೈಡಲ್ ಮೇಕಪ್, ಬ್ರೈಡಲ್ ಪ್ಯಾಕೇಜ್ಗಳನ್ನು ಮಾಡಿಕೊಡಲಾಗುವುದು. ಹೇರ್ ಕೇರ್, ಸ್ಕಿನ್ ಕೇರ್ ಮತ್ತು ಮೇಕಪ್ನಲ್ಲಿ ಅನುಭವಿ ಪರಿಣಿತರಿಂದ ವೃತ್ತಿಪರ ಸೇವೆ. ಒಮ್ಮೆ ಭೇಟಿ ನೀಡಿ ನಿಮ್ಮ ಕನಸಿನ ಸೌಂದರ್ಯ ಸಾಕಾರಗೊಳಿಸಿಕೊಳ್ಳಿ. ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಸಮೀಪ, ಕುಟಿನ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9972764662. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.